ಇರಾನ್ ಅಧ್ಯಕ್ಷರು ಪ್ರಯಾಣಿಸುತ್ತಿದ್ದಂಥ ಹೆಲಿಕಾಪ್ಟರ್ ಪತನವಾಗಿದ್ದು, ಪತನ ಆದಮೇಲೂ ಕೂಡ ಎಲ್ಲೋ ಕಡೆ ನಂಬಿಕೆ ಇತ್ತು ಎದ್ದು ಬರ್ತಾರೆ ಅಂತ. ಆದರೆ ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಸಾವನ್ನಪ್ಪಿದ್ದಾರೆ. ಇರಾನ್ನ ಸರ್ಕಾರಿ ಮಾಧ್ಯಮ ಈ ಸಾವನ್ನು ದೃಢಪಡಿಸಿದೆ. ಬರೀ ಇರಾನ್ ಅಧ್ಯಕ್ಷರು ಮಾತ್ರ ಅಲ್ಲ, ಅಲ್ಲಿನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ವಿದೇಶಾಂಗ ಸಚಿವರು ಕೂಡ ಸಜೀವ ದಹನವಾಗಿದ್ದಾರೆ. ಇಡೀ ಹೆಲಿಕಾಪ್ಟರ್ ಸುಟ್ಟು ಕರಕಲಾಗಿದೆ. ಇರಾನ್ ವಿದೇಶಾಂಗ ಸಚಿವ ಹುಸೈನ್ ಕೂಡ ಅದರಲ್ಲಿದ್ದರು. ಜೊತೆಗೆ ಹಲವಾರು ಅಧಿಕಾರಿಗಳು ಕೂಡ ಹೆಲಿಕಾಪ್ಟರ್ನಲ್ಲಿದ್ದರು. ಹೆಲಿಕಾಪ್ಟರ್ನಲ್ಲಿದ್ದ ಎಲ್ಲರೂ ಮೃತಪಟ್ಟಿದ್ದಾರೆ ಅಂತ ಸರ್ಕಾರಿ ದೈನಿಕ ದೃಢಪಡಿಸಿದೆ. ಈ ಮುಖಾಂತರ ಬ್ಯಾಕ್ ಟು ಬ್ಯಾಕ್ ಸಾವುಗಳಾಗ್ತಾ ಇವೆ ಇರಾನ್ನಲ್ಲಿ. ಬ್ಯಾಕ್ ಟು ಬ್ಯಾಕ್ ಸಾವುಗಳು. ಒಂದು ಸೇನೆಯ ಮುಖ್ಯಸ್ಥನ ಸಾವಾಗಿತ್ತು. ಅದಾದ ನಂತರ ಇರಾನ್ ಅಧ್ಯಕ್ಷನೇ ಈಗ ಸಾವನ್ನಪ್ಪಿರುವಂಥದ್ದು. ಇರಾನ್ನ ಸರ್ಕಾರಿ ಮಾಧ್ಯಮ ಇದನ್ನು ದೃಢಪಡಿಸಿದೆ. ವಿಶ್ವಾದ್ಯಂತ ಹಲವಾರು ನಾಯಕರು ಪ್ರಾರ್ಥನೆ ಮಾಡಿದರು, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ. ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವರು ಸಾವನ್ನು ಗೆದ್ದು ಬರಲಿ ಅಂತ ಇದ್ಯಾವುದು ಕೂಡ ಆಗಿಲ್ಲ. ನಾವು ಹೆಲಿಕಾಪ್ಟರ್ ಪತನಗೊಂಡ ಜಾಗವನ್ನು ಕೂಡ ತೋರಿಸ್ತಾ ಇದ್ದೀವಿ. ಇಬ್ರಾಹಿಂ ರೈಸಿ, ಇರಾನ್ ಅಧ್ಯಕ್ಷ, ಅವರ ಫೋಟೋನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಎಲ್ಲೋ ಕಡೆಗೆ ಭರವಸೆ ಮೂಡಿಸಿದಂಥ ಅಧ್ಯಕ್ಷ ಈಗ ಇರಾನ್ ಅಧ್ಯಕ್ಷರೇ ಸಾವನ್ನಪ್ಪಿದ್ದಾರೆ. ಟಬ್ರೀಸ್ನಲ್ಲಿ ಹೆಲಿಕಾಪ್ಟರ್ ಪತನ ಆಯಿತು. ಅದು ಎಷ್ಟರ ಮಟ್ಟಿಗೆ ಪತನ ಆಯಿತು ಅಂತಂದರೆ, ಹಿಂದ್ಗಡೆ ಬರ್ತಿದ್ದಂಥ ಬೆಂಗಾವಲು ಹೆಲಿಕಾಪ್ಟರ್ಗಳಿದಾವಲ್ಲ, ಅವುಗಳಿಗೆ ಗೊತ್ತಾಗ್ಬಿಡ್ತು ಇದೇನೋ ಎಡವಟ್ಟಾಯಿತು ಅಂತ. ಅವೆಲ್ಲವೂ ಕೂಡ ವಾಪಸ್ ಬಂದು ನಂತರ ಹುಡುಕಾಟ ಶುರುವಾಯಿತು. ಇಡೀ ಟಬ್ರಿಜನ್ನು ಶೋಧಿಸುವಂಥ ಪ್ರಯತ್ನಗಳಾಯಿತು. ಎಲ್ಲೋ ಒಂದು ಕಡೆ ಒಂದು ನಂಬಿಕೆ ಇತ್ತು ಬದುಕಿರಬಹುದು ಅಂತ. ಆದರೆ ಇದೆಲ್ಲವೂ ಕೂಡ ಹುಸಿಯಾಯಿತು. ಟರ್ಕಿ ಡ್ರೋನ್ ಈ ಜಾಗವನ್ನು ಗುರುತಿಸಿದೆ. ಟಬ್ರಿಜ್ ನಗರದಿಂದ 100 ಕಿಲೋಮೀಟರ್ ದೂರದಲ್ಲಿ ಇದು ಪತ್ತೆಯಾಗಿದೆ. ರೈಸಿ ಅವರನ್ನು ಹೊತ್ತು ಬರ್ತಿದ್ದಂಥ ವಿಶೇಷ ಹೆಲಿಕಾಪ್ಟರ್, ಸೇನೆಯ ಹೆಲಿಕಾಪ್ಟರ್ ಅದು. ಡ್ರೋನ್ ಕ್ಯಾಮ್ರಾದಲ್ಲಿ ಬೆಂಕಿ ಹೊತ್ತಿದ ಪ್ರದೇಶ ಈಗ ಪತ್ತೆಯಾಗಿದೆ. ಆ ಹೊಗೆ ಆಡ್ತಿದ್ದನ್ನು ನೋಡನೇ ಡ್ರೋನ್ ಆ ಜಾಗವನ್ನು ಗುರುತಿಸಿದೆ. ಈ ಮುಖಾಂತರ ಇವರು ಬದುಕಿಲ್ಲ ಅನ್ನುವಂಥದ್ದು ಕೂಡ ಸಾಬೀತು ಆಯಿತು. ನೋಡಿ ಎಂಥ ಸ್ಥಿತಿ ಅಂತಂತಂದರೆ, ಈ ಘಟನೆಯ ಸ್ಥಳವನ್ನು ತಲುಪಲಿಕ್ಕೇ ಪ್ರಯತ್ನ ಪಡಬೇಕಾಯಿತು ಅಂಥ ಒಂದು ಸ್ಥಿತಿ ಇತ್ತು. ಅದರಲ್ಲಿ ಅಧ್ಯಕ್ಷರಿದ್ದರು, ವಿದೇಶಾಂಗ ಸಚಿವರಿದ್ದರು. ವಿದೇಶಾಂಗ ಸಚಿವ ಹುಸೈನ್ ಅಮೀರ್ ಅಬ್ದುಲ್ಲಾಹಿನ್ ಕೂಡ ಇದ್ದರು. ಇಬ್ಬರು ಹಿರಿಯರಿದ್ದರು. ಇನ್ನು ಈ ಪೂರ್ವ ಅಜರ್ಬೈಜಾನ್ ನಾಯಕರು ಕೂಡ ಅದರಲ್ಲಿದ್ದರು. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಎಲ್ಲೋ ಒಂದು ಕಡೆಗೆ ಈ ಪತನ ಆದಂಥ ಸಂದರ್ಭದಲ್ಲಿ ಒಂದು ನಂಬಿಕೆ ಇತ್ತು ಬದುಕಬಹುದು ಅಂತ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು. ಆದರೆ ಇದೆಲ್ಲವೂ ಕೂಡ ಹುಸಿಯಾಗಿದೆ. ಈಗ ಅವರ ಸಾವು ಖಚಿತ ಅಂತ ಈಗಾಗಲೇ ಇರಾನ್ ಸರ್ಕಾರವೇ ಈಗ ದೃಢಪಡಿಸಿದೆ. ಅಂದರೆ ಈ ಮುಖಾಂತರ ಎಲ್ಲೋ ಕಡೆಗೆ ಈ ಬ್ಯಾಕ್ ಟು ಬ್ಯಾಕ್ ಸಾವುಗಳಾಗ್ತಾ ಇವೆ. ಹರೀಶ್, ನಾವು ನೀವು ನೋಡ್ತಾ ಇದ್ದೀವಿ ಸೇನೆಗೆ ಸಂಬಂಧಪಟ್ಟಿರುವಂಥವ್ರು. ಜೊತೆಗೇನು ಅಂತಂದರೆ ಆ ಸ್ಥಿತಿಗತಿಗಳು ಅಷ್ಟಾಗಿ ಸರಿ ಇಲ್ಲ. ಪಾಕಿಸ್ತಾನದ ಮೇಲೆ ಅವರು ಯುದ್ಧ ಸಾರಿದ್ದು, ಅದಾದಮೇಲೆ ಸರಿಯಾಗಿದ್ದು, ಜೊತೆಗೆ ಇಸ್ರೇಲ್ ಯಾವಾಗ ಮುಗಿಬೀಳುತ್ತೋ ಅಂತ ಗೊತ್ತಿಲ್ಲ ಅಂಥ ಒಂದು ಸ್ಥಿತಿ. ಇಂಥ ಸಂದರ್ಭದಲ್ಲಿ ಈಗ ಅಧ್ಯಕ್ಷ ಮತ್ತು ವಿದೇಶಾಂಗ ಸಚಿವ ಇಬ್ಬರೂ ಕೂಡ ಬಿದ್ದು, ಅಂದರೆ ಹೆಲಿಕಾಪ್ಟರ್ ಪತನದಲ್ಲಿ ಕರಕಲಾಗಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ ಹರೀಶ್? ಹೌದು ರಂಗನಾಥ್, ಇರಾನ್ ಕೆಲವೇ ದಿನಗಳ ಹಿಂದೆ ಇಸ್ರೇಲ್ ಮೇಲೆ ನಿರಂತರವಾದ ದಾಳಿ ಮಾಡಿತ್ತು, ಕ್ಷಿಪಣಿ ದಾಳಿಯನ್ನು ಮಾಡಿತ್ತು. ಇರಾನ್ ಕೂಡ ತನ್ನ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು. ಈ ಮಧ್ಯೆ ಈಗ ಇರಾನ್ನ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ರೈಸಿ ಅವರೀಗ ವಿಮಾನ ಪತನದ ಹೆಲಿಕಾಪ್ಟರ್ ಪತನದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಇದೊಂದು ಪತನ ಆಗಿತ್ತು. ಹೆಲಿಕಾಪ್ಟರ್ ಅಜರ್ಬೈಜಾನ್ಗೆ ತೆರೆದಿದ್ರು. ಅಜರ್ಬೈಜಾನ್ಗೆ ತೆರೆದಂಥ ಸಂದರ್ಭದಲ್ಲಿ ಅಲ್ಲಿ ಅರಸ್ ಅನ್ನುವಂತಹ ನದಿಗೆ ಅಣೆಕಟ್ಟು ಕಟ್ಟಲಾಗಿತ್ತು. ಎರಡೂ ರಾಷ್ಟ್ರಗಳ ಸೇರಿ ಒಂದು ಅಣೆಕಟ್ಟನ್ನು ಕಟ್ಟಲಾಗಿತ್ತು. ಇದರ ಉದ್ಘಾಟನೆಗೆ ತೆರಳಿದ್ರು ಅಜರ್ಬೈಜಾನ್ನ ನಾಯಕರು ಹಾಗೂ ಇರಾನ್ನ ನಾಯಕರು ಒಟ್ಟಿಗೆ ಈ ಒಂದು ಅರಸ್ ನದಿಯ ಅಣೆಕಟ್ಟನ್ನು ಉದ್ಘಾಟನೆಯನ್ನು ಮಾಡಿದ್ರು. ಉದ್ಘಾಟನೆ ಮಾಡಿ ರಾಜಧಾನಿಗೆ ಬರಬೇಕು ಅನ್ನುವಂತಹ ಸಂದರ್ಭದಲ್ಲಿ ಜೋಲ್ಫಾ ಗುಡ್ಡಗಾಡು ಪ್ರದೇಶದಲ್ಲಿ ಸಾಕಷ್ಟು ಮಂಜು ಕವಿದಿತ್ತು, ಹವಾಮಾನ ವೈಪರೀತ್ಯ ಇತ್ತು. ಇಂತಹ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಹೆಲಿಕಾಪ್ಟರ್ ಪತನ ಆದಂತಹ ಸಂದರ್ಭದಲ್ಲಿ ಬೆಂಗಾವಲು ಹೆಲಿಕಾಪ್ಟರ್ಗಳು ಎರಡು ಕೂಡ ವಾಪಸ್ ಬಂದಿವೆ. ಈ ಹೆಲಿಕಾಪ್ಟರ್ ಎಲ್ಲಿ ಬಿದ್ದಿದೆ,
ಎಲ್ಲಿ ಪತನ ಆಗಿದೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಕ್ಕಿರಲಿಲ್ಲ. ಈ ಇಡೀ ದಿನ ನಿನ್ನೆಯಿಂದ ಹಿಡಿದು ಇವತ್ತಿನವರೆಗೂ ಆ ಹೆಲಿಕಾಪ್ಟರ್ ಬಿದ್ದಂತಹ ಜಾಗವನ್ನು ಹುಡುಕುವ ಪ್ರಯತ್ನವನ್ನು ಮಾಡಲಾಯಿತು. ರಕ್ಷಣಾ ಕಾರ್ಯಾಚರಣೆಗೆ 60 ತಂಡಗಳನ್ನು ಮಾಡಲಾಗಿತ್ತು. ವಿವಿಧ ವಾಯುಸೇನೆ, ನೌಕಾಸೇನೆ ಸೇರಿದಂತೆ ವಿವಿಧ ತಂಡಗಳನ್ನು ಈ ಒಂದು ಕಾರ್ಯಾಚರಣೆಗೆ ಬಳಸಲಾಗಿತ್ತು. ಆದರೂ ಕೂಡ ಪತ್ತೆ ಆಗಿರಲಿಲ್ಲ. ಮತ್ತೆ ಟರ್ಕಿ ಸರ್ಕಾರವನ್ನ ಮನವಿ ಮಾಡಿಕೊಳ್ಳಲಾಯಿತು. ಅಲ್ಲಿ ವಿಶೇಷ ಡ್ರೋನ್ ಇದೆ ಟರ್ಕಿಯಲ್ಲಿ, ಅನಿಕ್ಸಿ ಅನ್ನುವಂತಹ ಡ್ರೋನ್ನ ಸಹಾಯ ಪಡೆಯಲಾಯಿತು. ಟರ್ಕಿಯಿಂದ ಬಂದಂತಹ ಅನಿಕ್ಸಿ ಅನ್ನುವಂತಹ ಡ್ರೋನ್ ಸಹಾಯದ ಮೂಲಕ ಈ ಒಂದು ಹೆಲಿಕಾಪ್ಟರ್ ಪತನ ಆಗಿರ್ತಕ್ಕಂಥ ಜಾಗವನ್ನ ಈಗ ಪತ್ತೆ ಮಾಡಲಾಗಿದೆ. ಅಲ್ಲಿ ಎಲ್ಲಿ ಹೆಲಿಕಾಪ್ಟರ್ ಪತ್ತೆ ಆಗಿದೆ ಅದರ ಸುತ್ತಮುತ್ತ ಸುಟ್ಟು ಕರಕಲಾಗಿದ್ದಂತಹ ಜಾಗವನ್ನು ಕೂಡ ನಾವು ನೋಡಬಹುದಾಗಿದೆ. ಅಂದ್ರೆ ಡ್ರೋನ್ ಮೂಲಕ ಅದು ಕಾಣ್ತಾ ಇದೆ. ಅಂದ್ರೆ ಹೆಲಿಕಾಪ್ಟರ್ ಎಲ್ಲಿ ಪತನ ಆಗಿದೆ ಆ ಜಾಗವನ್ನ ಕಂಡುಹಿಡಿಯಲಾಗಿದೆ. ಮತ್ತೆ ಆ ಜಾಗಕ್ಕೆ ಇರಾನ್ನ ಅಧಿಕಾರಿಗಳು ಕೂಡ ತಲುಪಿದ್ದಾರೆ. ಈಗ ಬರ್ತಾ ಇರತಕ್ಕಂತ ಮಾಹಿತಿ ಪ್ರಕಾರ ಆ ಹೆಲಿಕಾಪ್ಟರ್ನಿಂದ ಯಾವ ಒಬ್ಬ ವ್ಯಕ್ತಿಯು ಕೂಡ ಬದುಕಿಲ್ಲ ಅನ್ನುವಂತಹದ್ದು ಮಾಹಿತಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಅಂದ್ರೆ ಇಬ್ರಾಹಿಂ ರೈಸಿ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅದ್ರ ಜೊತೆಗೆ ಆ ಹೆಲಿಕಾಪ್ಟರ್ನಲ್ಲಿದ್ದಂತಹ ವಿದೇಶಾಂಗ ಸಚಿವ ಹುಸೇನ್ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಮತ್ತೆ ಇತರ ಅಧಿಕಾರಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಧಿಕೃತವಾಗಿ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಬರಬೇಕಾಗಿದೆ. ಮುಖ್ಯವಾಗಿ ಅನೇಕ ರಾಷ್ಟ್ರಗಳಾಗಿರಬಹುದು ಅವರ ಇಬ್ರಾಹಿಂ ರೈಸಿ ಅವರು ಬದುಕುಳಿದು ಬರಲಿ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಇಬ್ರಾಹಿಂ ರೈಸಿ ಅವರು ಬದುಕಿ ಬರಲಿ, ಯಾವುದೇ ಅವಘಡಗಳ ಆಗದೇ ಇರಲಿ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಮನವಿಯನ್ನ ಮಾಡ್ಕೊಂಡಿದ್ರು. ಯುರೋಪ್ ಯೂನಿಯನ್ ಕೂಡ ಅಗತ್ಯ ಸಹಾಯ ಏನಿದೆ ಅದನ್ನ ನಾವು ಮಾಡ್ತೀವಿ ಅನ್ನುವಂತ ಹೇಳಿದ್ರು. ಆದ್ರೆ ದುರಾದೃಷ್ಟವಶಾತ್ ಇರಾನ್ನ ಅಧ್ಯಕ್ಷರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಇರಾನ್ಗೆ ಬಡಿದು ಅಪ್ಪಳಿಸಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಯಾರೀ ಇಬ್ರಾಹಿಂ ರೈಸಿ? ಬಹಳ ಭರವಸೆ ಇದ್ದಂಥ ನಾಯಕ. ಜೊತೆಗೇನೆಂದರೆ ಅಯಾತುಲ್ಲಾ ಖೊಮೈನಿಯ ನಂತರ ಆ ಸ್ಥಾನವನ್ನು ಅಲಂಕರಿಸಬಹುದು ಅನ್ನುವಂಥ ವಿಶ್ವಾಸವನ್ನು ಮೂಡಿಸಿದಂಥ ನಾಯಕ. ಅವರ ಬಹುತೇಕ ಬದುಕಿದೆಯಲ್ಲ ಅದು ಪ್ರಾಸಿಕ್ಯೂಟರ್ ಆಗಿಯೇ ಸೇವೆ ಸಲ್ಲಿಸಿರುವಂಥದ್ದು. 2019ರಲ್ಲಿ ಇರಾನಿನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖೊಮೈನಿ ರೈಸಿನ ಮುಖ್ಯ ನ್ಯಾಯಮೂರ್ತಿ ಅಂತ ಹೆಸರಿಸಿದರು. 5 ಜನ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. 1988ರಲ್ಲಿ ಈ ರಾಜಕೀಯ ಖೈದಿಗಳ ಸಾಮೂಹಿಕ ಮರಣದಂಡನೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇವರ ಪಾತ್ರ ಬಹಳ ದೊಡ್ಡದಿದೆ. 5 ಜನ ಏನು ನ್ಯಾಯಾಧೀಶರಿದ್ದರು, ಆ ನ್ಯಾಯಾಧೀಶರಲ್ಲಿ ಇವರು ಕೂಡ ಒಬ್ಬರು. 5,000 ಖೈದಿಗಳ ಮರಣದಂಡನೆಗೆ ಇದು ಅಮ್ನೆಸ್ಟಿ ಇದಕ್ಕೆ ಸಂಬಂಧಪಟ್ಟಂಗೆ ಭಾಳ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿತ್ತು, ಈ ರೀತಿಯೆಲ್ಲ ಮಾಡಬಾರದು ನೀವು ಅಂತೇಳಿ ಅಂತ. ಸೊ ಇಂಥ ರೈಸಿ ಈಗ ಹೆಲಿಕಾಪ್ಟರ್ ಪತನದಲ್ಲಿ ಸಾವನ್ನಪ್ಪಿದ್ದಾರೆ. ಅಯಾತುಲ್ಲಾ ಖಮೇನಿಯ ಉತ್ತರಾಧಿಕಾರಿ ಅಂತಲೇ ಗುರುತಿಸಲ್ಪಟ್ಟಿದ್ರು ಇವರು. ಆದರೆ ನೋಡಿ ಎಂಥ ಒಂದು ದುರಂತ. ಈ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಇವರ ನಿಲುವು ಭಾಳ ಅಚಲವಾಗಿತ್ತು. ಬಹಳ ನಿರ್ದಾಕ್ಷಿಣ್ಯವಾಗಿ ನಡ್ಕೊಳ್ಳುವಂಥ ನಾಯಕ ಅಂತ ಕೂಡ ಹೆಸರುವಾಸಿಯಾಗಿದ್ದರು. ಅಂಥ ಅಧ್ಯಕ್ಷರು ಈಗ ಸಾವನ್ನಪ್ಪಿದ್ದಾರೆ.